ಬ್ರದರ್ ಹಿಂಗಾಗಿದೆ, ಈ ಥರ ಹಿಂಗಾಗಿದೆ, ವಾಟ್ ಟು ಡೂ. ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಅಬ್ಯೂಸ್ ವರ್ಡ್ಸ್ಗಳು ಸರ್, ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಸರ್, ಒಂದು ನೀವು ಕೊಡಿ ಸರ್. ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರಲೇಬೇಕಾಯ್ತು, ಕೆಟ್ಟ ಕೆಟ್ಟ ಪದ ಬಳಸಿರೋದು ಅಂತ. ನಾಳೆ ಬರುವಂತ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ. ಅಕಸ್ಮಾತ್ ಈ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೆ ಬರ್ತಿದ್ರ ಸರ್ ನೀವು? ಅಲ್ಲ, ನನ್ನ ಹೆಸರಿಲ್ಲ ನಾನು ಯಾಕೆ ಬರ್ಬೇಕು? ಮತ್ತೆ ಹೆಂಗೆ ಸರ್ ಇನ್ಸಿಡೆಂಟ್ ಹೆಂಗೆ ಸರ್ ಜವಾಬ್ದಾರಿ ಇಲ್ಲ 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 ಈಗ ಬಂತು ಅಂತ ನೀವು ಬಂದ್ರಿ ಸರ್? ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಚಬೇಕು, ಹಚ್ಚಿದಾಗ ಹೋಗ್ಬೇಕು. ಸುಮ್ನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು, ಅದು ಇಂಪಾರ್ಟೆಂಟ್ ಮಗ. ಈಗ ದರ್ಶನದ ಬಗ್ಗೆ ಕೇಳ್ದೆ ನೀನು, ಅವ್ರು ಯಾರು ಬರಲಿಲ್ಲ, ದಿಸ್ ಕಾನೂನು, ಅದು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ನಾವು, ತಪ್ಪದು. ಯಾಕಂದ್ರೆ ಅದು ಕೋರ್ಟಲ್ಲಿದೆ, ಸೊ ಕಾನೂನಲ್ಲಿದೆ, ಸೊ ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪು ಅವ್ರ ಬಗ್ಗೆ ವೆಲ್ ನನ್ಗೆ ಚೆನ್ನಾಗಿ ಗೊತ್ತು. ಪುನೀತ್ ರಾಜ್ಕುಮಾರ್ ಅವರು ನಾನು ಚೆನ್ನಾಗಿ ಜೊತೆಲಿದ್ದವನು, ಊಟ ಮಾಡಿದವನು, ಸಿನಿಮಾ ಮಾಡಿದವನು, ಅವ್ರೊಟ್ಟಿಗೆ ತುಂಬಾ ಬಾಂಧವ್ಯ ಇದೆ ನನಗೆ. ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿದ ತಪ್ಪು, ನಾನು ಅದನ್ನು ವಾದಿಸ್ತೀನಿ, ಅವ್ರು ಮಾತಾಡಿದ ತಪ್ಪು ಅಂತ. ಈ ತರ ಬತ್ತೀನಿ ಬಿಟ್ರೆ ಸುಮ್ಮನೆ ಬರಲ್ಲ ಗುರು. ಸುಮ್ಮನೆ ಏನಕ್ಕೆ ಬರ್ಬೇಕು? ನೀವು ಕರೆದಾಗ ಬರ್ತೀನಿ ನಾನು, ಬೇಕಿದ್ರೆ ಎನಿಥಿಂಗ್ಸ್ ಇಸ್ ಕಮ್ ಫೈಟ್. ಎಸ್, ಒಳ್ಳೇದಕ್ಕೆ ಫೈಟ್ ಮಾಡೋಣ, ತಪ್ಪೇನಿದೆ ಅಲ್ವಾ?